ನಮಸ್ಕಾರ. ಭಾರತ ಎದುರು ವಿಶ್ವಕಪ್ನಲ್ಲಿ ಸೋತ ಬಳಿಕ ನೆದರ್ಲೆಂಡ್ ನಾಯಕ ಮಾಡಿದರು ದೊಡ್ಡ ಘೋಷಣೆ. ಇನ್ನು ಭಾರತದ ವಿರುದ್ಧ ಸೋತ ಬಳಿಕ ನೆದರ್ಲೆಂಡ್ ನಾಯಕ ಸ್ಕಾಟ್ ಎಡ್ವರ್ಡ್ಸ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಏನೆಲ್ಲ ಮಾತಾಡಿದರಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಬಾರಿಯ 2026ರ T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ತಲುಪುವ 4 ತಂಡಗಳು ಯಾವುವು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ಇದಕ್ಕೂ ಮೊದಲು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಮೈದಾನದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೊದಲು ಬ್ಯಾಟ್ ಮಾಡಿದರು. ಟೀಮ್ ಇಂಡಿಯಾ ಪರವಾಗಿ ಶಿವಮ್ ದುಬೆ 66, ಸೂರ್ಯಕುಮಾರ್ ಯಾದವ್ 34, ತಿಲಕ್ ವರ್ಮಾ 31 ರನ್ ಹೊಡೆದು ಈ ಮೂವರ ಆಟದ ನೆರವಿನಿಂದ ಟೀಮ್ ಇಂಡಿಯಾ ನಿಗದಿತ 20 ಓವರ್ಗೆ 6 ವಿಕೆಟ್ ಕಳೆದುಕೊಂಡು 193 ರನ್ ಪಡೆಯಿತು. ಇನ್ನು ನೆದರ್ಲ್ಯಾಂಡ್ ತಂಡದ ಪರವಾಗಿ ಲೊಗಾನ್ ವ್ಯಾನ್ ವೀಕ್ ಅವರು 3 ವಿಕೆಟ್ ಪಡೆದರೆ ಆರ್ಯನ್ ದತ್ 2, ಕೈಲ್ ಕ್ಲೇನ್ ಅವರು 1 ವಿಕೆಟ್ ಪಡೆದು ಮಿಂಚಿದರು. 194 ರನ್ಗಳ ಗುರಿ ಪಡೆದಂತಹ ನೆದರ್ಲ್ಯಾಂಡ್ ತಂಡದ ಪರವಾಗಿ ಬಾಸ್ ಡಿಲೆಡೆ 33 ರನ್ ಹೊಡೆದರೆ ಕ್ಯಾಚೆಟ್ 26, ಕೊನೆಯದಾಗಿ ಕ್ರೋನ್ಸ್ ಕೂಡ 25 ರನ್ ಹೊಡೆದು ಮಿಂಚಿದರು. ಇನ್ನು ಟೀಮ್ ಇಂಡಿಯಾ ಪರವಾಗಿ ವರುಣ್ ಚಕ್ರವರ್ತಿ 3, ಶಿವಮ್ ದುಬೆ 2, ಜಸ್ಪ್ರೀತ್ ಬುಮ್ರಾ 1 ವಿಕೆಟ್ ಪಡೆದು ಮಿಂಚಿದರೆ ಅಂತಿಮವಾಗಿ ನೆದರ್ಲ್ಯಾಂಡ್ ತಂಡ ನಿಗದಿತ 20 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 176 ರನ್ನ ಮಾತ್ರ ಹೊಡೆಯಿತು. ಈ ಮೂಲಕ ಟೀಮ್ ಇಂಡಿಯಾ 17 ರನ್ಗಳ ಒಂದು ಭರ್ಜರಿ ಗೆಲುವು ದಾಖಲಿಸುವ ಮುಖಾಂತರ ಈ ಒಂದು T20 ವಿಶ್ವಕಪ್ ಲೀಗ್ ಹಂತದಲ್ಲಿ 4-4 ಪಂದ್ಯ ಗೆದ್ದ ದಾಖಲೆ ಬರೆಯಿತು. ಇನ್ನು ಈ ಒಂದು ಪಂದ್ಯ ಸೋತ ಬಳಿಕ ನೆದರ್ಲ್ಯಾಂಡ್ ತಂಡದ ನಾಯಕ ಸ್ಕಾಟ್ ಎಡ್ವರ್ಡ್ಸ್ ಮಾತನಾಡಿದ್ದು ಈ ಥರ ಹೇಳಿದರು. ಇನ್ನು ನಮ್ಮ ತಂಡದ ಪರವಾಗಿ ಉತ್ತಮವಾಗಿ ಆರಂಭ ಮಾಡಿದ್ದು ಆರ್ಯನ್ ದತ್, ಹೀಗಾಗಿ ಅದಕ್ಕೆ ಅವರಿಗೆ ಒಂದು ಕ್ರೆಡಿಟ್ ಕೂಡ ಸಲ್ಲಬೇಕು. ಇನ್ನು ಕಳೆದ ಕೆಲವು ವರ್ಷಗಳಿಂದ ನಮ್ಮ ತಂಡದ ಪರವಾಗಿ ಆರ್ಯನ್ ದತ್ ಅವರು ಅದ್ಭುತ ಸ್ಪೆಲ್ಗಳನ್ನು ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಟೀಮ್ ಇಂಡಿಯಾ ವಿರುದ್ಧ ಕೂಡ ಅದನ್ನು ಮುಂದುವರಿಸಿದ್ರು. ಇನ್ನು ನಮ್ಮ ತಂಡ ಆರಂಭದಲ್ಲಿ ಉತ್ತಮವಾಗಿದ್ದರು, ಫೈರ್ ಪವರ್ ಕೂಡ ಇಲ್ಲಿ ಡೌನ್ ಆಯಿತು. ಆದರೆ ಕಳೆದ 14ರಿಂದ 15 ಓವರ್ ತನಕ ನಮ್ಮ ತಂಡ ಅದ್ಭುತವಾಗಿ ಕಂಟ್ರೋಲನ್ನು ಕೂಡ ಹೊಂದಿತ್ತು. ಹೀಗಾಗಿ ಟೀಮ್ ಇಂಡಿಯಾದ ಕಡೆ ಇನ್ನೂ ಹೆಚ್ಚಿನ ವಿಕೆಟ್ ಇರುವುದರಿಂದ ಹೀಗಾಗಿ ನಮ್ಮ ತಂಡ ಕೆಲವೊಂದು ಮಿಸ್ ಚಾನ್ಸ್ ಕೂಡ ಇಲ್ಲಿ ಮಾಡಿತು. ಇದಕ್ಕಾಗಿ ಟೀಮ್ ಇಂಡಿಯಾ ಬ್ಯಾಟಿಂಗ್ನಲ್ಲಿ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಆರ್ಭಟವನ್ನು ಮುಂದುವರಿಸಿದರು. ನಮ್ಮ ಮೇಲೆ ಹಿಡಿತವನ್ನು ಸಾಧಿಸಿ ಟೀಮ್ ಇಂಡಿಯಾ ಕೊನೆಯದಾಗಿ ಈ ಒಂದು ಪಂದ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಹೋಗಿ 193 ರನ್ಗಳ ಬೃಹತ್ ಗುರಿಯನ್ನು ಕೂಡ ನಮಗೆ ನೀಡಿತ್ತು ಎಂದು ನೆದರ್ಲ್ಯಾಂಡ್ ತಂಡದ ನಾಯಕ ಸ್ಕಾಟ್ ಎಡ್ವರ್ಡ್ಸ್ ಕೂಡ ಹೇಳಿದರು. ಹೀಗಾಗಿ ಇದು ಬ್ಯಾಟರ್ ಪಿಚ್ ಆಗಿರುವುದರಿಂದ ಕ್ರೌಡ್ ಜೊತೆಗೆ ಇಲ್ಲಿ ಅಭಿಮಾನಿಗಳು ಕೂಡ ನಮಗೆ ಮನರಂಜಿಸಿದರು. ಹೀಗಾಗಿ ಈ ಒಂದು ಪಂದ್ಯದಲ್ಲಿ ಕೂಡ ನಾವು ಸುಮಾರು ಲರ್ನ್ ಅಂದರೆ ಕಲಿತಿದ್ದೀವಿ. ಹೀಗಾಗಿ ಟೀಮ್ ಇಂಡಿಯಾ ವಿರುದ್ಧ ಆಡೋದೇ ಒಂದು ದೊಡ್ಡ ಅದೃಷ್ಟ ಎಂದು ಈ ಒಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ ತಂಡದ ನಾಯಕ ಸ್ಕಾಟ್ ಎಡ್ವರ್ಡ್ಸ್ ಅವರು ಹೇಳಿದರು. ಈ ಒಂದು ಮೊಮೆಂಟನ್ನು ಕೂಡ ನಾವಿಲ್ಲಿ ಕೌಂಟ್ ಮಾಡ್ತಾ ಮುಂದಿನ ವಿಶ್ವಕಪ್ನಲ್ಲಿ ಕೂಡ ಅದ್ಭುತವಾಗಿ ಪ್ರದರ್ಶನ ಕೊಡ್ತೀವಿ ಅಂತ ಮಾತು ಹೇಳಿದರು. ಇದು ಏನಪ್ಪ ಅಂದರೆ ನೆದರ್ಲ್ಯಾಂಡ್ ತಂಡದ ನಾಯಕ ವಿಶ್ವಕಪ್ನಲ್ಲಿ ಅವರ ತಂಡ ಒಂದು ಪ್ರದರ್ಶನದಿಂದ ಇವೆಲ್ಲ ಮಾತುಗಳನ್ನು ಹೇಳ್ತಾರೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಈ ಬಾರಿಯ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆಯೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.